ಗೈಸ್, ವೆಲ್ಕಮ್ ಬ್ಯಾಕ್ ಟು ಒಗ್ಗರಣೆ ಕ್ರಾನಿಕಲ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೊಕೊನಟ್ ಚಟ್ನಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್. ಇದು ದೋಸೆಗೆ, ಇಡ್ಲಿಗೆ ಮತ್ತು ಯಾವುದೇ ಸ್ನ್ಯಾಕ್ಸ್ಗೆ ಸೈಡ್ ಡಿಶ್ ಆಗು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಕೊಕೊನಟ್ ಚಟ್ನಿ ಮಾಡೋದಕ್ಕೆ ಅರ್ಧ ಕಪ್ ಗ್ರೇಟೆಡ್ ಕೊಕೊನಟ್ ಮತ್ತು ಅರ್ಧ ಕಪ್ಪು ಉರಿಗಡಲೆ ತೊಗೋತಾ ಇದ್ದೀನಿ. ಒಂದೇನು ತಲೆಯಲ್ಲಿ ಇಟ್ಕೋಬೇಕು ಅಂತ ಅಂದರೆ ಕೋಕೋನಟ್ಟು ಮತ್ತು ಉರಿಗಡಲೆ ಎರಡೂ ಸೇಮ್ ಪ್ರಪೋರ್ಷನಲ್ಲಿ ಇರಬೇಕು. ಅದಾದಮೇಲೆ ಅದಕ್ಕೆ ಒಂದು 6ರಿಂದ 7 ಗ್ರೀನ್ ಚಿಲ್ಲೀಸ್ ತೊಗೋತಾ ಇದ್ದೀನಿ, ಅರ್ಧ ಇಂಚ್ ಜಿಂಜರ್ ಮತ್ತು ಮಿಂಟ್ ಲೀವ್ಸ್ ಒಂದು 3ರಿಂದ 4 ಆದರೆ ಸಾಕು. ಇಲ್ಲ ಅಂತಂದರೆ ಅದು ಪುದೀನ ತುಂಬಾ ಓವರ್ ಪವರ್ ಆಗಿಬಿಡತ್ತೆ. ಆಮೇಲೆ ಹ್ಯಾಂಡ್ ಫುಲ್ ಆಫ್ ಸಿಲ್ಯಾಂಟ್ರೋ ತೊಗೊಂಡಿದ್ದೀನಿ. ಆಮೇಲೆ ಸಾಲ್ಟ್ ಟು ಟೇಸ್ಟ್. ಇವತ್ತು ನಾನು ಕೊಕೊನಟ್ ಚಟ್ನಿನ ಜ್ಯೂಸರಲ್ಲೇ ಮಾಡ್ತಾ ಇದ್ದೀನಿ, ಯಾವುದೇ ಮಿಕ್ಸಿ ಆದ್ರೂ ಓಕೆ. ಬಟ್ ಒಂದು ಟ್ರಿಕ್ ಏನು ಇಲ್ಲಿ ಅಂತ ಅಂದರೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಅಂದರೆ ಅದು ಉರಿಗಡಲೆ ಎಲ್ಲನೂ ತುಂಬಾ ಗಟ್ಟಿ ಇರೋದ್ರಿಂದ ಅದು ಫಸ್ಟ್ ಪೌಡರ್ ಆಗಿಬಿಡ್ಬೇಕು. ಸೊ ಅದಾದಮೇಲೆ ಇನ್ನು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಒಂದು ಸರ್ವಿಂಗ್ ಬೌಲಿಗೆ ಹಾಕೊಂಡ್ಬಿಟ್ಟು ಅದ್ರದ್ದು ನೀರು ಕೂಡ ಎಲ್ಲನೂ ತಗೊಳ್ಳೋಣ. ಆ್ಯಂಡ್ ಹೋಟೆಲ್ ಸ್ಟೈಲ್ ಕೊಕೊನಟ್ ಚಟ್ನಿ ಅಂತಂದರೆ ಅದಕ್ಕೆ ಒಗ್ಗರಣೆ ಇರಲೇಬೇಕು, ಅದೇ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಸೊ ಒಗ್ಗರಣೆಗೋಸ್ಕರ ನಾನು ಸ್ವಲ್ಪ 1 ಟೀ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಕಡಲೆಬೇಳೆ, 1/4 ಟೀ ಸ್ಪೂನ್ ಉರದ್ ದಾಲ್, ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಆ್ಯಂಡ್ ಒಗ್ಗರಣೆಗೆ ಹಾಕ್ತಿರೋ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈಗ ಇದನ್ನು ಚಟ್ನಿ ಮೇಲೆ ಹಾಕ್ಕೊಂಡ್ರೆ ಕೊಕೊನಟ್ ಚಟ್ನಿ ರೆಡಿ ಆಯಿತು. ಈ ಹೋಟೆಲ್ ಸ್ಟೈಲ್ ಕೊಕೊನಟ್ ಚಟ್ನಿ ಅಂತೂ ಇಡ್ಲಿ, ದೋಸೆ ಮತ್ತು ಯಾವುದೇ ಆದರೂ ಪಕೋಡ, ವಡೆ ಅದಕ್ಕೆಲ್ಲನೂ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಲೆಟ್ ಮಿ ನೋ ಹೌ ಯು ಲೈಕ್ ಇಟ್.